ತೂಕ ಆಯ್ತಾನ ಜಾರ್ ತೂಕ ಆಯ್ತಾ? ಹಂಗೆ ಸ್ನೇಹಿತರೆ, ಅಂತೂ ಇಂತೂ ನಮ್ಮನೆಗೂ ಒಂದು ಒಳ್ಳೆ ಮ್ಯಾಟ್ರಸ್ ಹುಡುಕ್ತಾ ಇದೆ. ನಾನು ಗೂಗಲಲ್ಲಿ ಒಳ್ಳೆ ಮ್ಯಾಟ್ರಸ್ ಹುಡುಕಿದಾಗ ಸುಮಾರು ಆಪ್ಷನ್ ಸಿಕ್ಕಿತ್ತು. ಅದರಲ್ಲಿ ನಾನು ರೇಟಿಂಗ್ಸ್ ನೋಡಿ ತಗೊಂಡಿದ್ದು ಅಂದರೆ ಫ್ಲೋ ಮ್ಯಾಟ್ರಸ್ ಅಂತ ಹೇಳ್ಬಿಟ್ಟು ಬೆಸ್ಟ್ ಸೇಲಿಂಗ್ ಮ್ಯಾಟ್ರಸ್ ಅನ್ನಿಸ್ತು. ಇಂಡಿಯನ್ ಬ್ರ್ಯಾಂಡ್ ಇದು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ರೇಟಿಂಗ್ಸ್ ಇತ್ತು ಆನ್ಲೈನಲ್ಲಿ. ಹಾಗಾಗಿ ನಾನು ಕೂಡ ಪರ್ಚೇಸ್ ಮಾಡಿದೆ. ಇವತ್ತು ನಮ್ಮನೆಗೂ ಬಂದಿದೆ, ನಾನು ಕೂಡ ಅನ್ಲಾಕ್ ಮಾಡ್ತಾ ಇದ್ದೀನಿ. ಅದು ನೋಡಿ, ಅದು ಒಂದು ತುಂಬ ವಾಕ್ಯೂಮ್ ಸೀಲಲ್ಲಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಅನ್ಲಾಕ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅದು ತುಂಬ ಪ್ಯಾಕೇಜ್ ಎಲ್ಲ ನೀಟಾಗಿ ಮಾಡಿ ಕಳಿಸಿರ್ತಾರೆ. ನೋಡಿ, ಓಪನ್ ಆಗ್ತಾ ಇದೆ. ಓಪನ್ ಮಾಡ್ತೇನೆ. ನೀಟಾಗಿ ಓಪನ್ ಮಾಡೋದಕ್ಕೆ ಜಿಪ್ಪು ಎಲ್ಲ ಅದು ಪ್ಯಾಕೇಜಿಂಗ್ ಏನಿರುತ್ತೆ ಅದು ಕವರ್ ಎಲ್ಲ ನೀಟಾಗಿ ಕೊಟ್ಟಿರ್ತಾರೆ. ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಯ್ತು ಇವಾಗ. ಎಸ್, ಓಪನ್ ಆಯಿತು. ನೋಡಿ, ಓಪನ್ ಆದಮೇಲೆ ಈ ರೀತಿ ಇದೆ. ಅದನ್ನು ವಾಕ್ಯೂಮ್ ಸೀಲ್ ಆಗಿರುತ್ತೆ, ಫುಲ್ಲು ಕವರಲ್ಲಿ ಪ್ಯಾಕಿಂಗ್ ಮಾಡಿರ್ತಾರೆ. ಹಾಗಾಗಿ ಮತ್ತೆ ಅದನ್ನು ಕಟ್ರಲ್ಲಿ ಯೂಸ್ ಮಾಡಿ ಅದನ್ನು ಓಪನ್ ಮಾಡಬೇಕಾಗತ್ತೆ. ಕಟ್ರಲ್ಲಿ ಯಾವ ರೀತಿ ಓಪನ್ ಮಾಡೋದು ಅಂತ, ಬಟ್ ಅವ್ರು ಅಡಿಷ್ನಲಾಗಿ ಏನೂ ಕಟ್ರ್ ಕೊಟ್ಟಿಲ್ಲ. ನಾವೇನಾದರೂ ಕತ್ರಿ ಚಾಕು ಯೂಸ್ ಮಾಡ್ಕೊಂಡು ಅದನ್ನು ಓಪನ್ ಮಾಡಬೇಕು. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಬಟ್ ಈ ರೀತಿ ಇದೆ. ಅದು ಕೈಲೆಲ್ಲ ನಾನು ತೆಗಿಯೋದಕ್ಕೆ ಕೈಲೊಮ್ಮೆ ಟ್ರೈ ಮಾಡಿದೆ, ಬಟ್ ಅಷ್ಟು ಕೈಲಿ ರಿಮೂವ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಅದು ಫಿಕ್ಸ್ ಆಗಿ ವಾಕ್ಯೂಮ್ ಸೀಲ್ ಆಗಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ನಾವು ಬೈ ಹ್ಯಾಂಡ್ ಯೂಸ್ ಮಾಡಿಕೊಂಡು ಅದನ್ನು ಓಪನ್ ಮಾಡಲಿಕ್ಕೆ ಆಗಲೇ ಇಲ್ಲ. ತುಂಬ ಪ್ರಯತ್ನ ಪಟ್ಟೆ ನಾನು, ಬಟ್ ಆಮೇಲೆ ನಾನು ಕತ್ರಿ ತೊಗೊಂಡೆ. ಕತ್ರಿನಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಈಗ. ಸ್ವಲ್ಪ ಕತ್ರಿನಲ್ಲಿ ಓಪನ್ ಮಾಡಿಕೊಂಡೆ. ನೋಡಿ, ಕತ್ರಿನಲ್ಲಿ ನಾನು ತೊಗೊಂಡು ಓಪನ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡೆ. ಅದು ವ್ಯಾಕ್ಯೂಮ್ ಸೀಲ್ದು ಲೇಯರ್ ಬಂದು ತುಂಬ ಟಫ್ ಇರುತ್ತೆ. ಅಷ್ಟು ಈಸಿಯಾಗಿ ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ನಾನು ಕತ್ರಿ ತಗೊಂಡು ಓಪನ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಕೈಲಿ ರಿಮೂವ್ ಮಾಡೋದಕ್ಕಾಗತ್ತಾ ಅಂತ ಟ್ರೈ ಮಾಡಿದೆ. ಬಟ್ ಅದು ಸ್ವಲ್ಪ ಕತ್ರಿ ತಗೊಂಡು ಓಪನ್ ಮಾಡ್ಕೊಂಡ್ಮೇಲೆ ಕೈಲೇ ರಿಮೂವ್ ಆಯಿತು. ಈ ರೀತಿ ಓಪನ್ ಮಾಡಿದೆ. ಅದು ಕಂಪ್ಲೀಟ್ ಓಪನ್ ಮಾಡಿ ಸ್ವಲ್ಪ ಓಪನ್ ಆಯಿತು ಅಂದರೆ ಆರಾಮಾಗಿ ನಾವು ಕೈಲೇ ಓಪನ್ ಮಾಡ್ಬೋದು. ಓಪನ್ ಆದಮೇಲೆ ಇದಕ್ಕಿದ್ದಂಗೆ ಅದು ಫುಲ್ಲು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಎಕ್ಸ್ಪೆಂಡ್ ಆಗಿ ಏರ್ ಲಾಕ್ ಆಗಿರುತ್ತೆ. ಐ ಥಿಂಕ್ ಏರ್ ಲಾಕ್ ಆಗಿರುತ್ತೆ ಅದು. ಓಪನ್ ಆಗ್ತಿದ್ದಂಗೆ ಏರೆಲ್ಲ ಫುಲ್ಲು ಕಂಪ್ಲೀಟ್ ಅದರೊಳಗಡೆ ತುಂಬಿಕೊಂಡು ಫುಲ್ಲು ಏರ್ ಲಾಕಿಂಗಿಂದ ಈಚೆಡೆ ಬಂದಿರೋ ಥರ ಆಗುತ್ತೆ. ನೋಡಿ, ಈ ರೀತಿ ಆಯ್ತದು ಓಪನ್ ಮಾಡಿದಾಗ. ಫುಲ್ಲು ದೊಡ್ಡದಾಗಿ ಉಬ್ಕೊಂಬಿಡ್ತಿಲ್ಲ. ನಾನು ಅದನ್ನು ನೋಡ್ತಾ ಇದ್ದೆ, ಹಂಗೆ ಟ್ರೈ ಮಾಡಿದೆ. ನೆಕ್ಸ್ಟು ಯಾವ ರೀತಿ ಇದೆ ಪೊಸಿಷನ್ ಅಂತ ಹೇಳ್ಬಿಟ್ಟು ಒಂದು ಸರಿ ನೋಡಿದೆ. ಬಟ್ ತುಂಬ ಸ್ಮೂತಾಗಿ ನಮ್ಮ ವೆಯ್ಟ್ ಎಲ್ಲಿ ಬೀಳುತ್ತೋ ಅಲ್ಲಿ ಅದು ತುಂಬ ನೀಟಾಗಿ ಚೆನ್ನಾಗಿತ್ತದು. ನಾನು ಒಂದು ಸರಿ ಓಪನ್ ಆಗ್ತಿದ್ದಂಗೆ ಒಂದು ಸರಿ ಮಲಗ್ಬಿಟ್ಟು ಟ್ರೈ ಮಾಡಿದೆ, ಬಟ್ ಚೆನ್ನಾಗಿತ್ತು. ಕಂಪ್ಲೀಟ್ ಓಪನ್ ಆದಮೇಲೆ ಈ ರೀತಿ ಇದೆ. ಬಟ್ ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಅವ್ರು ಶೋ ಮಾಡಿರೋದು 42 hours ಬೇಕು ಇದು ಓಪನ್ ಆದಮೇಲೆ ಅಂತ. ತಿರ್ಗಾ ನಾವು ಓಪನ್ ಮಾಡಿ ಮಂಚದ ಮೇಲೆ ಹಾಕಿ ನೋಡಿ, ನನ್ನ ಮಗನ್ನ ಒಂದು ಬಾಟ್ಲಲ್ಲಿ ನೀರಿಟ್ಟು ನನ್ನ ಮಗನ್ನ ಕುಣಿಯೋದಕ್ಕೂ ಸಹ ಬಿಟ್ಟಿದ್ದೆ ನಾನು ಅಲ್ಲಿ. ಬಟ್ ಎಷ್ಟೇ ಅವನು ಕುಣಿದ್ರೂ ಕೂಡ ಆ ನೀರು ಕೂಡ ಬ್ರೇಕಪ್ ಆಗಲಿಲ್ಲ. ಮತ್ತು ಲಾಸ್ಟ್ ಫೈನಲಿ ಮೊಟ್ಟೆ ಎಗ್ಗು ಕೂಡ ಟೆಸ್ಟ್ ಮಾಡಿದ್ವಿ. ಎಗ್ಗು ಹಾಸಿಗೆ ಮೇಲೆ ಇಟ್ಬಿಟ್ಟು ನನ್ನ ವೆಯ್ಟ್ ಹೆಚ್ಚು ಕಮ್ಮಿ ನಾನು 80-90 kg ಇದ್ದೀನಿ ನಾನು. ಆ ವೆಯ್ಟ್ ಮೇಲೆ ಎಗ್ಗು ಕೂಡ ಅದು ಬ್ರೇಕ್ ಆಗಲಿಲ್ಲ. ತಿರ್ಗಾ ನಾವು ಎಗ್ ತೆಗೆದು ನೋಡಿದ್ವಿ, ಹಂಗೂ ನಮಗೆ ಡೌಟ್ ಮೇಲೆ ಒಂದು ಕವರಲ್ಲಿ ಎಗ್ ಕಟ್ಟಿಟ್ಟಿದ್ವಿ. ಬಟ್ ಆದರೂ ಕೂಡ ಅದು ಬ್ರೇಕ್ ಆಗಲಿಲ್ಲ. ನಾನು 90 kg ಇರೋ ವ್ಯಕ್ತಿನೇ ಹಾಸಿಗೆ ಮೇಲೆ ಮಗ್ದಾಗ ಬ್ರೇಕ್ ಆಗಲಿಲ್ಲ. ತುಂಬ ಚೆನ್ನಾಗಿದೆ ಅನ್ನಿಸ್ತು. ಐ ಲೈಕ್ ಇಟ್.